ಗೊತ್ತಿಯ ಬಂಟನ ಬಲ್ಲಿನ ಅನ್ನೋ ಚಿತ್ರದಲ್ಲಿ ಕಾಳನ್ ಪಾತ್ರ ಮಾಡಿದ್ದೀನಿ. ನಾನು ಮೂಲತಃ ರಂಗಭೂಮಿಯಿಂದ ಬಂದಂಥವನು. ಮಂಡ್ಯ ರಮೇಶ್ ಅವರ ನಟನ ತಂಡದಿಂದ ನಾನು ಬಂದಿದ್ದು. ಸೊ ನನ್ನ ಸಿನಿಮಾ ಅಂತ ಬಂದಾಗ ನಾನು ಮೊದಲು ಪ್ರಕಾಶ್ ರಾಜ್ ಅವ್ರದ್ದು ಒಂದು ಇದೊಳ್ಳೆ ರಾಮಾಯಣ ಅನ್ನೋ ಸಿನಿಮಾದಲ್ಲಿ ನಾನು ಮೊದಲ ಸಿನಿಮಾ ಮಾಡಿದೆ, ಒಂದು ಸಣ್ಣ ಪಾತ್ರ. ಹೀಗೆ ಒಂದು 10 ಸಿನಿಮಾ ಸಣ್ಣ ಪುಟ್ಟ ಪಾತ್ರ ಮಾಡಿದೆ. ಈ ಸಿನಿಮಾ ವಿಚಾರಕ್ಕೆ ಬಂದರೆ ನನಗೆ ಅನಿಲ್ ಒಂದು 7-8 ವರ್ಷದ ಪರಿಚಯ ನನಗೆ. ಸೊ ಈ ಸಿನಿಮಾ ನಾವು ಬೇರೆ ಯಾವುದೋ ಒಂದು ಕತೆ ಮಾಡೋಣ ಅಂತ ನಾನು ಇವನು ಹೋದಾಗ, ಸೊ ಹಿಂಗೆ ಡಿಸ್ಕಷನ್ ಮಾಡ್ತಾ ಇವನು ನನಗೊಂದಿರೋ ಒಂದು ಫೋಟೋ ತೋರಿಸ್ತಾ. ಸೊ ಇದು ಹೀಗಿದೆ, ಈಗ ಮಾಡೋಣ ಮುಂದಕ್ಕೆ, ಹಿಂಗೆ ಅಂತ ಡಿಸ್ಕಷನ್ ನಡೀತಾ ಇತ್ತು. ನಾನು ಆಲ್ರೆಡಿ ಚೋಮುಂದುಡಿನ ನಾನು ಓದಿದ್ದೆ ಮತ್ತು ಸಿನಿಮಾನು ನಾನು ನೋಡಿದ್ರಿಂದ ನಾನು ಇವನು ಸಜೆಸ್ಟ್ ಮಾಡಿದೆ, ನೋಡು ಇಲ್ಲಿ ಈ ಥರ ಒಂದು ವಿಚಾರ ಇದೆ, ಒಂದು ಸಲ ನೋಡು. ಇವನು ಒಂದು ವಿಚಾರ ಹೇಳಿದ, ಸ್ವಲ್ಪ ರಿಲೇಟೇಬಲ್ ಆಗಿತ್ತು. ಯಾವಾಗ ಇವ್ನು ಚೋಮುಂದುಡಿ ನೋಡ್ದಾದ್ಮೇಲೆ ಪುಸ್ತಕನೂ ಹೋಗಾದ್ಮೇಲೆ ಓಕೆ, ನಾವು ಇದನ್ನು ಯಾಕೆ ಮಾಡಬಾರ್ದು ಈ ಸಿನಿಮಾನ. ಅಂದರೆ ವಿಚಾರಗಳು ತುಂಬ ವಿಚಾರಗಳಿದೆ. ಅದನ್ನು ನಾವು ಇವತ್ತಿನ ದಿನ ಅಂದರೆ ನಾವು ನಮ್ಮ ಥರ ಚೋಮುಂದುಡಿ ಸರ್ವಕಾಲಕ್ಕೂ ಒಂದು ಅಪ್ಲೈ ಆಗೋಂಥ ಕತೆ ಅದು. ಅಂದರೆ ಪದಗಳು ಬೇರೆ ಇರುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ಅಲ್ಲಿ ನಡೆದಂಥ ವಿಚಾರಗಳು, ಬಟ್ ಅದು ಇವತ್ತಿಗೂ ರಿಲೇಟಬಲ್ ಆಗಿರುತ್ತೆ. ಅದನ್ನು ನಾವು ಹೇಗೆ ಮಾಡ್ಬೋದು. ಅಲ್ಲಿ ಚೋಮ ಕೊನೆಗಾಲದವರೆಗೂ ಅವನು ಕಾಡಿ ಬೇಡಿ ಕೊನೆಗೆ ಏನೂ ಸಿಗಲಿಲ್ಲ, ಅವನಿಗೆ ಸಿಗದೆ ಹಂಗೆ ಸಾಯ್ತಾನೆ ಅವನು. ಆದರೆ ಅವನ ಮಗ ಜನ್ರೇಷನ್ ಚೇಂಜ್ ಆಗಿರುತ್ತೆ. ಅಪ್ಪನ ಒಂದು ವಿಚಾರಗಳು ಅವನ ತಲೆಯಲ್ಲಿ ಇದ್ದಾಗ ಅವನು ಯಾವ ರೀತಿ ಅವನು ಫೈಟ್ ಬ್ಯಾಕ್ ಮಾಡ್ಬೋದು, ಅವನು ಯಾವ ರೀತಿ ಅವನು ನಿಂತ್ಕೋಬೋದು, ಅವನ ಹೋರಾಟ ಯಾವ ರೀತಿ ಇರ್ಬೋದು ಅನ್ನೋ ವಿಚಾರನ ನಾವು ಇಟ್ಕೊಂಡು ಮುಂದೆ ಮಾಡಿದ್ದೀವಿ. ನಮ್ಮ ಸಿನಿಮಾದ ಇದು ಬಂತು ಅಂತ ಹೇಳಿದ್ರೆ, ಬೆಳ್ಳಿ ಮತ್ತು ಕಾಳ ಈ 2 ಪಾತ್ರಗಳು ಹೇಗೆ ತನ್ನ ಅಪ್ಪನ ಆಸೆನ ಪೂರೈಸ್ತಾರ ಇಲ್ವಾ ಅನ್ನೋದೇ. ಶಿವರಾಮ್ ಕಾರಂತರ ಸೋಲನ್ನು ಇಟ್ಕೊಂಡು ನಾವು ಮುಂದಕ್ಕೆ ತಗೊಂಡೋಗಿವಿ ಈ 2 ಪಾತ್ರನ ಇಟ್ಕೊಂಡು.